ಸಾರಿಗೆ ನೌಕರರು ಬಹಳ ದಯನೀಯವಾದಂತಹ ಸ್ಥಿತಿಯಲ್ಲಿ ಕೆಲಸ ಮಾಡ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ನೈಟ್ ಹಾಲ್ಟ್ ಮಾಡುವಂತಹ ಡ್ರೈವರ್ ಮತ್ತು ಕಂಡಕ್ಟರ್ಗಳಿಗೆ ಉಳ್ಕೊಳ್ಳೋದಕ್ಕೆ ಜಾಗಗಳಿರೋದಿಲ್ಲ, ಟಾಯ್ಲೆಟ್ ಫೆಸಿಲಿಟೀಸ್ ಇರೋದಿಲ್ಲ, ಊಟದ ವ್ಯವಸ್ಥೆ ಇರೋದಿಲ್ಲ. ಅವರು ಸೊಳ್ಳೆ ಕಡಿಸ್ಕೊಂಡು ಈ 4 ಸಾರಿಗೆ ಸಂಸ್ಥೆಗಳಿಗೆ ಇರುವಂತಹ ಒಂದು ಸಮಾನ ಅಂಶ ಏನು ಅಂದ್ರೆ ಇವೆಲ್ಲವೂ ಸಹ ನಷ್ಟದಲ್ಲಿವೆ. ನಷ್ಟದಲ್ಲಿವೆ, ಸಂಬಳ ಕೊಡ್ತಾ ಇಲ್ಲ, ಸರಿಯಾಗಿ ಕಾಲ ಕಾಲಕ್ಕೆ ವೇತನ ಪರಿಷ್ಕರಣೆ ಆಗ್ತಾ ಇಲ್ಲ. ವೀಕ್ಷಕರೇ ನಮಸ್ಕಾರ, ನಾನು ರವಿ ಕೃಷ್ಣ ರೆಡ್ಡಿ. ತಮಗೆಲ್ರಿಗೂ ದಿ ಫೈಲ್ ಎಕ್ಸ್ಪೋಸೆಗೆ ಸ್ವಾಗತ. ನಾವು ಇವತ್ತು ಸಾರಿಗೆ ಇಲಾಖೆಯ ಒಂದು ಸಚಿವ ಸಂಪುಟ ಟಿಪ್ಪಣಿ ಕ್ಯಾಬಿನೆಟ್ ನೋಟ್ ಅನ್ನ ಇಟ್ಟುಕೊಂಡು ವಿಶೇಷವಾಗಿ ಸಾರಿಗೆ ಇಲಾಖೆ ಶಕ್ತಿ ಯೋಜನೆಯ ಬಗ್ಗೆ ಕೆಲವೊಂದು ಗಂಭೀರವಾದ ವಿಚಾರಗಳನ್ನ, ಗೌಪ್ಯವಾದ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ಬಂದಿದ್ದೀವಿ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಸಾರಿಗೆ ಇಲಾಖೆ ನಷ್ಟದಲ್ಲಿದೆ. ನಮಗೆ ಸರಿಯಾಗಿ ಸಂಬಳ ಆಗ್ತಾ ಇಲ್ಲ, ಪರಿಹಾರಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಪ್ರತಿ ವರ್ಷ ಇಳಿತಾ ಇದ್ದಾರೆ. ಕರ್ನಾಟಕದಲ್ಲಿ ಕಳೆದ ಹಲವು ದಶಕಗಳಿಂದ ಸಾರಿಗೆ ನೌಕರರು ಬಹಳ ದಯನೀಯವಾದಂತಹ ಸ್ಥಿತಿಯಲ್ಲಿ ಕೆಲಸ ಮಾಡ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ವಿಶೇಷವಾಗಿ ನೈಟ್ ಹಾಲ್ಟ್ ಮಾಡುವಂತಹ ಡ್ರೈವರ್ ಮತ್ತು ಕಂಡಕ್ಟರ್ಗಳಿಗೆ ಉಳ್ಕೊಳ್ಳೋದಕ್ಕೆ ಜಾಗಗಳಿರೋದಿಲ್ಲ, ಟಾಯ್ಲೆಟ್ ಫೆಸಿಲಿಟೀಸ್ ಇರೋದಿಲ್ಲ, ಊಟದ ವ್ಯವಸ್ಥೆ ಇರೋದಿಲ್ಲ. ಅವರು ಸೊಳ್ಳೆ ಕಡಿಸ್ಕೊಂಡು ಹಳ್ಳಿಗಳಲ್ಲಿ ಬಸ್ಗಳಲ್ಲಿ ಅಥವಾ ಯಾವುದೋ ಒಂದು ಅರಳಿಕಟ್ಟೆ ಹತ್ರ ಮಲಗಿ ಎದ್ದು ಬೆಳಗ್ಗೆ ಬಸ್ ತಗೊಂಡು ಬರ್ತಾರೆ. ಹೀಗಿರುವಾಗ ಅವರಿಗೆ ಸಮಯಕ್ಕೆ ಸರಿಯಾಗಿ ಸಂಬಳವೂ ಆಗದಂತಹ ಸ್ಥಿತಿ ಇವತ್ತು ನಮ್ಮ ಸಾರಿಗೆ ನಿಗಮಗಳಲ್ಲಿದೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ 4 ಸಾರಿಗೆ ನಿಗಮಗಳಿದೆ. ಇಡೀ ದಕ್ಷಿಣ ಕರ್ನಾಟಕಕ್ಕೆ KSRTC, BMTC ಹೊರತುಪಡಿಸಿ KSRTC ಅಂತಿದೆ. ಮತ್ತೆ ಬೆಂಗಳೂರು ವ್ಯಾಪ್ತಿಗೆ ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ ಅಂತ BMTC ಅಂತಿದೆ. ಮತ್ತೆ ಈ ಕಲ್ಯಾಣ ಕರ್ನಾಟಕ ಏನು ಹೈದರಾಬಾದ್ ಕರ್ನಾಟಕ ಅಂತಿದ್ವಿ ಅದಕ್ಕೆ KWSRTC ಅಂತ. ಮತ್ತೆ ವಾಯುವ್ಯ ಕರ್ನಾಟಕ ಮುಂಬೈ ಕರ್ನಾಟಕ ಅಂತ ಏನ್ ಹೇಳ್ತಿದ್ವಿ ಅದಕ್ಕೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂತಿದೆ. ಈ 4 ಸಾರಿಗೆ ಸಂಸ್ಥೆಗಳಿಗೆ ಇರುವಂತಹ ಒಂದು ಸಮಾನ ಅಂಶ ಏನು ಅಂದ್ರೆ ಇವೆಲ್ಲವೂ ಸಹ ನಷ್ಟದಲ್ಲಿವೆ. ಕಳೆದ 1.5 ವರ್ಷಗಳಿಂದ ಬಹುತೇಕವಾಗಿ ಇವರಿಗೆ ಬೇಬಾಕಿ ಅಂದರೆ ಆ ಸಿಬ್ಬಂದಿಗೆ ಹೆಚ್ಚುವರಿಯಾಗಿ ಏನು ಸಂಬಳ ಹೆಚ್ಚಾಗಿತ್ತು ಅದನ್ನ ಇಲ್ಲಿ ತನಕ ಕೊಟ್ಟಿಲ್ಲ. ನಷ್ಟದಲ್ಲಿವೆ, ಸಂಬಳ ಕೊಡ್ತಾ ಇಲ್ಲ, ಸರಿಯಾಗಿ ಕಾಲ ಕಾಲಕ್ಕೆ ವೇತನ ಪರಿಷ್ಕರಣೆ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕ ರಾಜ್ಯ ಸರ್ಕಾರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2023 ಜೂನ್ ನಲ್ಲಿ ಶಕ್ತಿ ಯೋಜನೆಯನ್ನ ಜಾರಿಗೆ ತಂತು. ಇಲ್ಲಿಯ ತನಕ ಈ ಕಳೆದ 2.25 ವರ್ಷಗಳಲ್ಲಿ ಈ ಜನವರಿ ಆರಂಭದ ತನಕ ಸುಮಾರು 660 ಕೋಟಿ ಟ್ರಿಪ್ಗಳನ್ನ ನಮ್ಮ ಕರ್ನಾಟಕ ರಾಜ್ಯದ ಮಹಿಳೆಯರು ಬಳಸಿದ್ದಾರೆ. ಆದರೆ ಸರ್ಕಾರ ಆ ಟ್ರಿಪ್ಗಳಲ್ಲಿ ಎಷ್ಟು ಟಿಕೆಟ್ ಇತ್ತು ಅದನ್ನ ಈ ಸಾರಿಗೆ ಸಂಸ್ಥೆಗಳಿಗೆ ಕೊಡಬೇಕಾಗಿತ್ತು. ಆದರೆ ಬಹಳ ಒಂದು ಗಣನೀಯವಾದಷ್ಟು ಹಣವನ್ನ ಸಾರಿಗೆ ಸಂಸ್ಥೆಗಳಿಗೆ ಕೊಡದೇ ಇರೋದ ಕಾರಣಕ್ಕಾಗಿ ಸಾರಿಗೆ ಸಂಸ್ಥೆಗಳಿಗೆ ಕಾಲ ಕಾಲಕ್ಕೆ ವೇತನ ಕೊಡೋದಕ್ಕೆ ಆಗ್ತಾ ಇಲ್ಲ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆಗ್ಲೇ ನಾನು ಹೇಳಿದ ಹಾಗೆ ನೌಕರರು ದಯನೀಯವಾದಂತಹ ಸ್ಥಿತಿಯಲ್ಲಿ ಹಲವಾರು ಕಡೆಗಳಲ್ಲಿ ಕೆಲಸ ಮಾಡ್ತಾರೆ. ಬಸ್ ಡ್ರೈವರ್ಗಳು, ಕಂಡಕ್ಟರ್ಗಳು. ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ಇಡೀ ದೇಶವೇ ಒಂದು ರೀತಿಯಲ್ಲಿ ಕೋವಿಡ್ ಕಾರಣಕ್ಕಾಗಿ ಅಂತರ ಕಾಪಾಡ್ಕೊಳ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು ಅಂತೆಲ್ಲ ನಿಬಂಧನೆಗಳನ್ನ, ನಿಯಮಗಳನ್ನ, ಕಂಡೀಷನ್ಸ್ ಹಾಕೊಂಡು ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಈ 4 ಸಾರಿಗೆ ಸಂಸ್ಥೆಗಳಲ್ಲಿ ಬಲವಂತವಾಗಿ ಸಾರಿಗೆ ನೌಕರರಿಂದ ಕೆಲಸ ಮಾಡಿಸ್ಬೇಕಾಯ್ತು. ಆ ಅವಧಿಯಲ್ಲಿ ಸೋಂಕು ಪೀಡಿತರಾದಂತವರಲ್ಲಿ 320ಕ್ಕಿಂತ ಹೆಚ್ಚು ಜನ ಮರಣ ಹೊಂದುತ್ತಾರೆ ಕೋವಿಡ್ ಪೀಡಿತರಾಗಿ. ಆಗ 2020 ಡಿಸೆಂಬರ್ನಲ್ಲಿ ಆವತ್ತಿದ್ದಂತ ಸರ್ಕಾರ ಕೋವಿಡ್ ಕಾರಣದಿಂದಾಗಿ ಮೃತರಾದವರಿಗೆ ಅವರ ಕುಟುಂಬಕ್ಕೆ ತಲಾ 30 ಲಕ್ಷ ರೂಪಾಯಿಗಳನ್ನ ಪರಿಹಾರವಾಗಿ ಕೊಡ್ತೀವಿ ಅಂತ ಹೇಳ್ತಾರೆ. ಈ 323 ಜನ ಏನು ಕೋವಿಡ್ ಪೀಡಿತರಾಗಿ ಸತ್ತವರಿದ್ದರು ಅವರ ಕುಟುಂಬಗಳಿಗೆ ಇಲ್ಲಿಯ ತನಕ ಪರಿಹಾರ ಸಿಕ್ಕಿರೋದು ಎಷ್ಟು ಕುಟುಂಬಗಳಿಗೆ? ಕೇವಲ 7 ಕುಟುಂಬಗಳಿಗೆ. ಕೇವಲ 7 ಕುಟುಂಬಗಳಿಗೆ. ಅಂದ್ರೆ ಇನ್ನು 325 ಕುಟುಂಬಗಳಿಗೆ ಸರ್ಕಾರವೇ ವಾಗ್ದಾನ ಮಾಡಿದ್ದ ಹಾಗೆ, ಸರ್ಕಾರವೇ ಅನುಮತಿ ಕೊಟ್ಟಿದ್ದ ಹಾಗೆ ಪರಿಹಾರ ಸಿಕ್ಕಿಲ್ಲ. ತಲಾ 30 ಲಕ್ಷ ರೂಪಾಯಿ ಪರಿಹಾರ 325ಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ಸಿಕ್ಕಿಲ್ಲ. ಈ ವಿಚಾರವಾಗಿ ನಿನ್ನೆ ತಾನೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಅದು ಹೇಗೆ 320 ಕೇವಲ 7 ಕುಟುಂಬಗಳಿಗೆ ಬಿಟ್ಟು ಇನ್ನು 300ಕ್ಕಿಂತ ಹೆಚ್ಚು ಕುಟುಂಬಗಳಿಗೆ ಪರಿಹಾರ ಕೊಡದೆ ಹೇಗಿರ್ತೀರಿ ನೀವು ಅಂತ ಸರ್ಕಾರ ಕೇಳಿದಾಗ
ಈ ಸಾರಿಗೆ ನಿಗಮಗಳನ್ನ ಪ್ರತಿನಿಧಿಸ್ತಿದ್ದಂತಹ ವಕೀಲರು ಏನು ಹೇಳ್ತಾರೆ ಅನ್ನೋದನ್ನ ನೀವು ಗಮನಿಸಿದ್ರೆ ನಾವು ನಿಜಕ್ಕೂ ಗಾಬರಿ ಆಗಬೇಕು. ನಮಗೆ ಎಲ್ಲಾ ಸಾರಿಗೆ ನಿಗಮಗಳು ನಷ್ಟದಲ್ಲಿವೆ, ನಮಗೆ ವೇತನ ಕೊಡೋದಿಕ್ಕೆ ದುಡ್ಡಿಲ್ಲ, ಹಾಗಾಗಿ ಹಿಂದೆ ಯಾವಾಗಲೂ ಹೇಳಿದ್ದನ್ನ ಪರಿಹಾರ ಕೊಡೋದಿಕ್ಕೆ ಈಗಲೂ ನಮ್ಮ ಕೈಲಿ ಆಗೋದಿಲ್ಲ ಅನ್ನೋದನ್ನ ನಿರ್ಲಜ್ಜವಾಗಿ ಸಾರಿಗೆ ನಿಗಮಗಳ ಪರ ಇರುವಂತಹ ವಕೀಲರು ಹೈಕೋರ್ಟ್ಗೆ ಗಮನಕ್ಕೆ ತರ್ತಾರೆ. ಇದೇ ಸಂದರ್ಭದಲ್ಲಿ ಇಷ್ಟೆಲ್ಲ ನಷ್ಟದಲ್ಲಿದ್ರು ಹೊಸದಾಗಿ ಒಂದು ಸ್ಕೀಮ್ ಬರ್ತಾ ಇದೆ ಸಾರಿಗೆ ಇಲಾಖೆಯಲ್ಲಿ. ಕರ್ನಾಟಕದ ಎಷ್ಟೆಲ್ಲ ಫಲಾನುಭವಿ ಮಹಿಳೆಗಳಿದ್ದಾರೋ ಅವರಿಗೆ ಈ ಉಚಿತ ಪ್ರಯಾಣ ಸಿಗಬೇಕು ಅಂದ್ರೆ ಅವರು ಸ್ಮಾರ್ಟ್ ಕಾರ್ಡ್ ಖರೀದಿಸಬೇಕು. ಅದಕ್ಕೆ ಸರ್ಕಾರದಿಂದ 185 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ ಅನ್ನುವಂಥ ಹೊಸ ಒಂದು ಯೋಜನೆ ತರೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸಂಬಳ ಇಲ್ಲ, ಸರಿಯಾಗಿ ನಷ್ಟದಲ್ಲಿವೆ, ಆದ್ರೂ 185 ಕೋಟಿಯ ಹೊಸ ಯೋಜನೆಯನ್ನ ಈ ಸಾರಿಗೆ ಇಲಾಖೆಯಿಂದ ಇವಾಗ ಮುಂದಿಡಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ನಾವು ಆಗ್ಲೇ ಹೇಳಿದಂಗೆ ಸಚಿವ ಸಂಪುಟ ಟಿಪ್ಪಣಿ ಗೌಪ್ಯವಾದ ಮಾಹಿತಿ, ಇದರಲ್ಲಿ ಕೆಲವೊಂದು ಅಂಶಗಳಿದೆ. ಯಾವೆಲ್ಲ ಸಾರಿಗೆ ನಿಗಮಗಳಲ್ಲಿ ಎಷ್ಟು ಮಹಿಳೆಯರು ಫಲಾನುಭವಿಗಳಾಗಿದ್ರು, ಅದಕ್ಕೆ ಅವರಿಗೆ ಸಾರಿಗೆ ನಿಗಮಗಳಿಗೆ ಬಿದ್ದಂತಹ ಪ್ರಯಾಣ ವೆಚ್ಚ ಏನು, ಆ ಪ್ರಯಾಣ ವೆಚ್ಚವನ್ನ ನಾವು ಸಂಪೂರ್ಣವಾಗಿ ಭರಿಸ್ತೀವಿ ಅಂತ ಹೇಳಿದಂತ ಸರ್ಕಾರ ಇಲ್ಲಿಯವರೆಗೂ ಎಷ್ಟು ಭರಿಸಿದೆ ಅಥವಾ ಯಾವ್ಯಾವ ವರ್ಷಗಳಲ್ಲಿ ಎಷ್ಟೆಷ್ಟು ಬಾಕಿ ಇಟ್ಕೊಂಡಿದೆ ಅನ್ನೋದನ್ನ ಈಗ ನಿಮಗೆ ಒಂದಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡ್ತೀವಿ. 2023-24 ಇಸವಿಯಲ್ಲಿ KSRTC ಅಂತೇನಿದೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಅದರಲ್ಲಿ 56 ಕೋಟಿ ಟ್ರಿಪ್ಗಳನ್ನ ಮಹಿಳೆಯರು ಉಪಯೋಗಿಸ್ತಾರೆ. ಆ 56 ಕೋಟಿ ಟ್ರಿಪ್ಗಳಿಗೆ 1664 ಕೋಟಿ ರೂಪಾಯಿ ಪ್ರಯಾಣ ವೆಚ್ಚ ಆಗುತ್ತೆ. BMTCಯಲ್ಲಿ 57.84 ಕೋಟಿ ಟ್ರಿಪ್ಗಳಾಗುತ್ತೆ, ಅದಕ್ಕೆ 755 ಕೋಟಿ ರೂಪಾಯಿ ಪ್ರಯಾಣ ವೆಚ್ಚ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 42 ಕೋಟಿ ಟ್ರಿಪ್ಗಳು, ಅಂದ್ರೆ ಕೋಟ್ಯಾಂತರ ಮಹಿಳೆಯರು 42 ಕೋಟಿ ಟ್ರಿಪ್ಗಳನ್ನು ಬಳಸ್ತಾರೆ, 1076 ಕೋಟಿ ರೂಪಾಯಿ ಅದರ ಪ್ರಯಾಣ ವೆಚ್ಚ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಅದು ಕಡಿಮೆ, ಎಲ್ಲದಕ್ಕಿಂತನೂ 26.81 ಕೋಟಿ ಟ್ರಿಪ್ಗಳನ್ನು 2023-24 ಅವಧಿಯಲ್ಲಿ ಬಳಸ್ತಾರೆ, ಅದಕ್ಕೆ ಪ್ರಯಾಣ ವೆಚ್ಚ 884 ಕೋಟಿ ರೂಪಾಯಿಗಳು. ಅಂದರೆ ಒಟ್ಟಾರೆ 2023-24 ಅವಧಿಯಲ್ಲಿ 183 ಕೋಟಿ ಟ್ರಿಪ್ಗಳನ್ನ ಫಲಾನುಭವಿಗಳು ಬಳಸ್ತಾರೆ. ಅದರ ಪ್ರಯಾಣ ವೆಚ್ಚ 4380 ಕೋಟಿ ರೂಪಾಯಿಗಳು. ಇನ್ನು 24-25 ವ್ಯಾಪ್ತಿಗೆ ಬಂದ್ರೆ KSRTCಯಲ್ಲಿ 75.98 ಅಂದ್ರೆ ಸುಮಾರು 76 ಕೋಟಿ ಟ್ರಿಪ್ಗಳು, ಪ್ರಯಾಣ ವೆಚ್ಚ 2401 ಕೋಟಿ ರೂಪಾಯಿ. BMTCಯಲ್ಲಿ 77 ಕೋಟಿ ಟ್ರಿಪ್ಗಳು, ಪ್ರಯಾಣ ವೆಚ್ಚ 1059 ಕೋಟಿ. ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದಲ್ಲಿ 56.69 ಕೋಟಿ ಫಲಾನುಭವಿಗಳು, ಅದರ ಪ್ರಯಾಣ ವೆಚ್ಚ 1507 ಕೋಟಿ. ಕಲ್ಯಾಣ ಕರ್ನಾಟಕ ನಿಗಮದಲ್ಲಿ 34.71 ಟ್ರಿಪ್ಗಳು ಫಲಾನುಭವಿಗಳು ಬಳಸುವಂಥದ್ದು, ಅದರ ಪ್ರಯಾಣ ವೆಚ್ಚ 1217 ಕೋಟಿ. ಒಟ್ಟು ಆ ವರ್ಷದಲ್ಲಿ 244 ಕೋಟಿ ಟ್ರಿಪ್ಗಳು, ಪ್ರಯಾಣ ವೆಚ್ಚ 6185 ಕೋಟಿ ರೂಪಾಯಿ. ಇನ್ನು 25-26ರಲ್ಲಿ ಈ ಜನವರಿ 26ರವರೆಗೆ KSRTCಯಲ್ಲಿ 70 ಕೋಟಿ ಜನ, ಅಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಬಳಸೋದನ್ನ ನಾವು ಬಹುಶಃ ಗಮನಿಸ್ತೀವಿ. 70 ಕೋಟಿ ಟ್ರಿಪ್ಗಳು, ಅಷ್ಟು ಟ್ರಿಪ್ಗಳನ್ನ ಫಲಾನುಭವಿಗಳು ಬಳಸಿದ್ದಾರೆ. ಪ್ರಯಾಣ ವೆಚ್ಚ 2503 ಕೋಟಿ. BMTCಯಲ್ಲಿ 75 ಕೋಟಿ ಟ್ರಿಪ್ಗಳು, ಪ್ರಯಾಣ ವೆಚ್ಚ 1167 ಕೋಟಿ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸಂಸ್ಥೆಯಲ್ಲಿ 55.5 ಕೋಟಿ ಟ್ರಿಪ್ಗಳು, 1617 ಕೋಟಿ ರೂಪಾಯಿ ಪ್ರಯಾಣ ವೆಚ್ಚ. ಇನ್ನು ಕಲ್ಯಾಣ ಕರ್ನಾಟಕ RTCಯಲ್ಲಿ 31 ಕೋಟಿ ಟ್ರಿಪ್ಗಳು, 1233 ಕೋಟಿ ಪ್ರಯಾಣ ವೆಚ್ಚ. ಒಟ್ಟಾರೆಯಾಗಿ ಆ ವರ್ಷದಲ್ಲಿ ಅಂದ್ರೆ 25ರಿಂದ ಇಲ್ಲಿಯವರೆಗೆ 232 ಕೋಟಿ ಟ್ರಿಪ್ಗಳನ್ನ ಕರ್ನಾಟಕದ ಮಹಿಳೆಯರು ಬಳಸಿದ್ದಾರೆ ನಮ್ಮ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಿಗಮಗಳಲ್ಲಿ, ಬಸ್ಗಳಲ್ಲಿ. ಅವರ ಒಟ್ಟು ವೆಚ್ಚ 6522 ಕೋಟಿ ರೂಪಾಯಿ ಈ ವರ್ಷ ಆಗಿದೆ. ಹಾಗಿದ್ರೆ ಇಷ್ಟೆಲ್ಲ ಕೋಟಿಗಳು ಸರ್ಕಾರ ನಾವು ಸಾರಿಗೆ ನಿಗಮಗಳಿಗೆ ಮರುಪಾವತಿ ಮಾಡ್ತಿದೀವಿ ಅಂದ್ರಲ್ವಾ, ಎಷ್ಟನ್ನ ಮಾಡ್ತಾ ಇದ್ದಾರೆ ಅಂತ ನಾವು ನೋಡಿದಾಗ ಈ ನಿಗಮಗಳು ಯಾಕೆ ನಷ್ಟದಲ್ಲಿದೆ ಅನ್ನೋದು ನಮಗೆ ಗಮನಕ್ಕೆ ಬರುತ್ತೆ. 23-24ರಲ್ಲಿ KSRTCಯಲ್ಲಿ ವೆಚ್ಚ ಆಗಿದ್ದು ಈಗಲೂ ಹಿಂದೆ ಹೇಳಿದಾಗೆ 1664 ಕೋಟಿ, ಸರ್ಕಾರ ನೀಡಿದ್ದು ಕೇವಲ 1211 ಕೋಟಿ. BMTCಯಲ್ಲಿ 755 ಕೋಟಿ ವೆಚ್ಚ, ಸರ್ಕಾರ ಕೊಟ್ಟಿದ್ದು 549 ಕೋಟಿ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 1076 ಕೋಟಿ ರೂಪಾಯಿ ವೆಚ್ಚ, ಸರ್ಕಾರ ಬಿಡುಗಡೆ ಮಾಡಿದ್ದು 792. ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ 884 ಕೋಟಿ ರೂಪಾಯಿ
ವೆಚ್ಚವಾಗಿತ್ತು. ಸರ್ಕಾರ ಪಾವತಿ ಮಾಡಿದ್ದು 646 ಕೋಟಿ. ಒಟ್ಟಾರೆಯಾಗಿ 4,380 ಕೋಟಿ ರೂಪಾಯಿ ವೆಚ್ಚವಾಗಿತ್ತು. ಸರ್ಕಾರ ಕೊಟ್ಟಿದ್ದು 3,199 ಕೋಟಿ ಮಾತ್ರ. ಇನ್ನು 24-25ರಲ್ಲಿ ಒಟ್ಟಾರೆಯಾಗಿ ವೆಚ್ಚ 4 ನಿಗಮಗಳಲ್ಲಿ 6,185 ಕೋಟಿ ಆದರೆ ಸರ್ಕಾರ 5,015 ಕೋಟಿ ಮಾತ್ರ ನೀಡುತ್ತೆ. ಅಂದ್ರೆ ಸುಮಾರು 1,170 ಕೋಟಿ ರೂಪಾಯಿ 2024-25ರಲ್ಲಿ ಬಿಡುಗಡೆ ಮಾಡೋದಿಲ್ಲ ಈ 4 ಸಾರಿಗೆ ಸಂಸ್ಥೆಗಳಿಗೆ. ಈ ವರ್ಷದಲ್ಲಿ ಇಲ್ಲಿ ತನಕ 6,500 ಕೋಟಿ 6,522 ಕೋಟಿ ವೆಚ್ಚ ಆಗಿದೆ 4 ಸಾರಿಗೆ ಸಂಸ್ಥೆಗಳಲ್ಲಿ ಈ ಮಹಿಳೆಯರಿಗೆ ಕೊಡ್ತಾ ಇರುವಂತಹ ಉಚಿತ ಪ್ರಯಾಣ ದರದಿಂದಾಗಿ. ಆದರೆ ಅವರಿಗೆ ಅವರ ಟಿಕೆಟ್ಗಳ ವೆಚ್ಚ, ಆದರೆ ಸರ್ಕಾರ ಇಲ್ಲಿ ತನಕ ಪಾವತಿ ಮಾಡಿರೋದು 4,417 ಕೋಟಿ. ಅಂದರೆ ಒಟ್ಟಾರೆಯಾಗಿ ಕೊರತೆ ಈ ಕಳೆದ 3 ವರ್ಷಗಳಲ್ಲಿ 4,456 ಕೋಟಿ ರೂಪಾಯಿಗಳನ್ನ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಈ ನಿಗಮಗಳಿಗೆ ಕೊಡೋದ್ರಿಂದಾಗಿ. ಅದರಿಂದನೇ ಇವತ್ತು ಪರಿಹಾರ ಕೊಡೋದಕ್ಕೆ ದುಡ್ಡಿಲ್ಲ. ಸರ್ಕಾರವೇ ಘೋಷಣೆ ಮಾಡಿದಂತಹ 323 ಏನು ಸತ್ತಂತಹ ಸಿಬ್ಬಂದಿಯ ಕುಟುಂಬಗಳಿಗೆ ಪರಿಹಾರ ಕೊಡ್ತಾ ಇಲ್ಲ. ಜೊತೆಗೆ ಹಿಂಬಾಕಿ ಈ ಕಳೆದ 1.5-2 ವರ್ಷಗಳಿಂದ ಏನು ಅವರಿಗೆ ಅಪ್ರೈಸಲ್ ಆಗಿತ್ತು, ವೇತನ ಪರಿಷ್ಕರಣೆ ಆಗಿತ್ತು, ಆದರೆ ಆ ವೇತನವೂ ಸಿಗ್ತಾ ಇಲ್ಲ. ಆ ಪರಿಷ್ಕರಿತ ವೇತನ ಇನ್ನೂ ಕೊಟ್ಟಿಲ್ಲ, ಹಳೆಯ ವೇತನವನ್ನೇ ಕೊಡ್ತಾ ಇದ್ದಾರೆ. ಜೊತೆಗೆ ಸಮಯಕ್ಕೆ ಸರಿಯಾಗಿ ಸಂಬಳನೂ ಕೊಡ್ತಾ ಇಲ್ಲ. ಇವತ್ತು ಬಹುತೇಕವಾಗಿ ಯಾವುದೇ ಉದ್ಯೋಗದಲ್ಲಿರುವಂಥವರು ಒಂದು ಮನೆಗೋ ಗಾಡಿಗೋ ಇನ್ಯಾವುದಕ್ಕೋ ಮಕ್ಕಳ ಫೀಸ್ಗೋ ಸಾಲ ಮಾಡ್ಕೊಂಡಿರ್ತಾರೆ, EMI ಕಟ್ತಾ ಇರ್ತಾರೆ. ಸಮಯಕ್ಕೆ ಸರಿಯಾಗಿ ಸಂಬಳ ಆಗ್ಲಿಲ್ಲ ಅಂದ್ರೆ, ಅಲ್ಲಿ EMI ಕಟ್ಟೋದಿಕ್ಕಾಗ್ಲಿಲ್ಲ ಅಂದ್ರೆ ಬಡ್ಡಿ ಏರ್ತಾ ಹೋಗುತ್ತೆ. ಅಸಲು ಬಡ್ಡಿ ಚಕ್ರ ಬಡ್ಡಿಗಳನ್ನ ಜನ ಕಟ್ಟಲಾಗದೆ ಬಹಳ ದೊಡ್ಡ ಗೋಳುಗಳನ್ನ ಅನುಭವಿಸ್ತಾರೆ. ಚೀಟಿ ಹಾಕೊಂಡಿರ್ತಾರೆ, ಚೀಟಿ ಕಟ್ಟಬೇಕಾಗುತ್ತೆ, ಅದನ್ನ ಕಟ್ಟೋದಕ್ಕೆ ಇನ್ನೆಲ್ಲೋ ಸಾಲ ತರ್ತಾರೆ. 5%, 10% ಮೀಟರ್ ಬಡ್ಡಿ, ಈ ತರಕ್ಕೆ ಜನ ತೊಂದರೆ ಅನುಭವಿಸ್ತಿರ್ತಾರೆ. ಆದರೂ ಸಹ ಸರ್ಕಾರ ಈ ಬಹಳ ದೊಡ್ಡ ಮಟ್ಟದ ಯೋಜನೆ ಇದು, ಇದರ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯಗಳು ಬಂದಿದೆ. ಈ ಯೋಜನೆಯಿಂದ ಸಾಕಷ್ಟು ಒಳ್ಳೆಯದಾಗಿದೆ ಅಂತಿದೆ. ಆದರೆ ಬೇರೆ ಬೇರೆ ಯಾವ್ಯಾವುದೋ ಯೋಜನೆಗಳಿಗೆ ಸರ್ಕಾರ ಖರ್ಚು ಮಾಡುತ್ತೆ. KSRTC ಒಟ್ಟಾರೆಯಾಗಿ RTCಗಳು ಏನಿದೆ, BMTCನೂ ಸೇರಿದ್ರೆ ನಮ್ಮ 4 ಕರ್ನಾಟಕದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳು ಅವು ನಷ್ಟದಲ್ಲಿರುವ ಹಾಗೆ ನೋಡ್ಕೊಳ್ತಾ ಇದೆ. ಇವೆಲ್ಲದರಿಂದ ಸಂತ್ರಸ್ತರಾಗ್ತಿರುವಂತವರು ಜನರಷ್ಟೇ ಅಲ್ಲ, ಈ ಗಾಡಿಗಳಲ್ಲಿ ಬಸ್ಗಳಲ್ಲಿ ಓಡಾಡುವಂತವರು ಇದಕ್ಕಿಂತ ದೊಡ್ಡ ಸಂತ್ರಸ್ತರು ಅಂದ್ರೆ ಸಾರಿಗೆ ನೌಕರರು. ಇಂತಹ ಸಂದರ್ಭದಲ್ಲಿಯೇ ಇವೆಲ್ಲದಕ್ಕೂ ಪರಿಹಾರ ಕಂಡುಕೊಳ್ಳೋದನ್ನ ಬಿಟ್ಟು ಸಮಯಕ್ಕೆ ಸರಿಯಾಗಿ ಅದೇನು ಇಂದಿನ ಹಳೆಯ ಬಾಕಿಗಳನ್ನು ತೀರಿಸಿಲ್ಲ ಸರ್ಕಾರ. ಈ ವರ್ಷದ್ದು ಈ ಸಮಯ ಇದೆ, ತೀರಿಸಬಹುದು ಅನ್ಬಹುದು. 23-24 ಇದೆ. ಒಂದು ವರ್ಷದ ಕಳೆದ 3 ವರ್ಷಗಳಲ್ಲಿ ಒಂದೊಂದು ವರ್ಷದ ಬಾಕಿಯನ್ನು ಹಾಗೆ ಉಳಿಸ್ಕೊಂಡಿದೆ ಅಂತ ಹೇಳ್ಬೇಕು ನಾವು ಒಟ್ಟಾರೆಯಾಗಿ. ಯಾಕಂದ್ರೆ 23-24ರಲ್ಲಿ 4,380 ಕೋಟಿ ವೆಚ್ಚ ಆಗಿತ್ತು. ಆದ್ರೆ ಇಲ್ಲಿ ತನಕ ನೋಡಿದಾಗ ನಾವು 4,456 ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಅಂದ್ರೆ ಒಂದು ವರ್ಷದ ಬಾಕಿಯನ್ನ ಕಳೆದ 3 ವರ್ಷಗಳಲ್ಲಿ ಕೇವಲ 2 ವರ್ಷದ ಕೊಟ್ಟು 1 ವರ್ಷದನ್ನ ಸಂಪೂರ್ಣವಾಗಿ ಬಾಕಿ ಇಟ್ಕೊಂಡಿದ್ದಾರೆ. ಅಂದ್ರೆ ಬಾಕಿ ಉಳಿಸ್ಕೊಂಡಾಗ ಏನಾಗುತ್ತೆ, ಸಂಬಳ ಕೊಡೋದಿಕ್ಕಾಗೋದಿಲ್ಲ, ಹೊಸ ಬಸ್ಗಳು ತಗೊಳ್ಳೋದಿಕ್ಕಾಗೋದಿಲ್ಲ, ಬಸ್ಗಳು ರಿಪೇರಿ ಮಾಡೋದಿಕ್ಕಾಗೋದಿಲ್ಲ, ಸರಿಯಾಗಿ ಟ್ರಿಪ್ಗಳನ್ನು ಹಾಕೋದಿಕ್ಕಾಗೋದಿಲ್ಲ. ಇವೆಲ್ಲ ತೊಂದರೆಗಳನ್ನ ಇವತ್ತು ಸಾರಿಗೆ ಸಂಸ್ಥೆಗಳು ಅನುಭವಿಸ್ತಾ ಇವೆ. ಅದರ ಮೂಲಕ ಜನರು ಅನುಭವಿಸ್ತಾ ಇದ್ದಾರೆ. ಇದು ಈ ಮಾಹಿತಿ ಏನಿದೆ, ಇದು ಆಗಲೇ ಹೇಳಿದಾಗೆ ಸಚಿವ ಸಂಪುಟ ಟಿಪ್ಪಣಿ, ಕೇವಲ ದಿ ಫೈಲ್ಗೆ ಮಾತ್ರ ಲಭ್ಯವಾಗಿರುವಂತಹ ಗೌಪ್ಯ ಟಿಪ್ಪಣಿ. ಈ ಎಲ್ಲ ವಿಚಾರಗಳನ್ನು ಇವತ್ತು ನಾವು ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ. ಈ ಒಟ್ಟಾರೆ ಯೋಜನೆ, ಶಕ್ತಿ ಯೋಜನೆ ಹೇಗೆ ನಡೀತಾ ಇದೆ, ಫಲಾನುಭವಿಗಳು ಎಷ್ಟೆಲ್ಲ ಕೋಟಿಗಳಲ್ಲಿ ಫಲಾನುಭವಿಗಳಿದ್ದಾರೆ. ಆದರೆ ನಾವು ಈ ಉಚಿತ ಯೋಜನೆ ಕೊಡ್ತೀವಿ ಅಂತೇಳಿ ಸರ್ಕಾರ ಅವರ ಪ್ರಯಾಣ ವೆಚ್ಚವನ್ನ ಭರಿಸದೆ ಸಾರಿಗೆ ಸಂಸ್ಥೆಗಳನ್ನ, ವಿಶೇಷವಾಗಿ ಸರ್ಕಾರಿ ಸಾರಿಗೆ ಸಂಸ್ಥೆಗಳನ್ನ ಯಾವೆಲ್ಲ ರೀತಿಯಲ್ಲಿ ನಷ್ಟಕ್ಕೀಡು ಮಾಡಿ ಅವರನ್ನು ದುರ್ಬಲ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಲಾಭ ಮಾಡಿಕೊಳ್ಳುವಂತಹವರು ಯಾರು, ಬಹುತೇಕವಾಗಿ ಖಾಸಗಿ ಪ್ಲೇಯರ್ಸ್, ಪ್ರೈವೇಟ್ ಪ್ಲೇಯರ್ಸ್. ಹಾಗಾಗಿ ವಿಶೇಷವಾಗಿ ದೂರಗಳಿಗೆ ಇರುವಂತಹ ಸಾರಿಗೆ ಬಸ್ಗಳ ಸೌಲಭ್ಯವನ್ನ ಸರ್ಕಾರ ಕಡಿತ ಮಾಡ್ತಾನೆ ಹೋಗ್ತಾ ಇದೆ. ಇವೆಲ್ಲದರ ಕಾರಣದಿಂದಾಗಿ ಸರ್ಕಾರ ಇದರ ನಷ್ಟವನ್ನ ಭರಿಸುವಂತಹ ಕೆಲಸವನ್ನ ಅಥವಾ ಬಾಕಿಯನ್ನ ಭರಿಸುವಂತಹ ಕೆಲಸವನ್ನ ಮಾಡಿ ಆ ಸಾರಿಗೆ ಸಂಸ್ಥೆಗಳನ್ನ ನಷ್ಟದಿಂದ ಹೊರಗೆ ತರಬೇಕಾಗಿದೆ, ಪರಿಹಾರಗಳನ್ನು ನೀಡಬೇಕಾಗಿದೆ, ಸಮಯಕ್ಕೆ ಸರಿಯಾಗಿ ಸಂಬಳಗಳನ್ನು ಕೊಡಬೇಕಾಗಿದೆ. ಇವೆಲ್ಲವನ್ನು ಸರ್ಕಾರ ಮಾಡಲಿದೆಯಾ? ಇವಿಷ್ಟನ್ನು ಎಲ್ಲ 4 ಸಾರಿಗೆ ನಿಗಮಗಳ ಒಟ್ಟಾರೆ ಆರ್ಥಿಕ ಚಿತ್ರಣ. ಈಗ ಇದೇ ಮಾರ್ಚ್ 6ಕ್ಕೆ ಚಾರಿತ್ರಿಕವಾದಂತಹ 17ನೇ ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಮಂಡಿಸ್ತಿದ್ದಾರೆ. ಇಲ್ಲಿಯ ತನಕ ಹಲವಾರು ಸಂದರ್ಭಗಳಲ್ಲಿ ನಾವೆಲ್ಲ ಬಾಕಿಯನ್ನ ತೀರಿಸ್ತೇವೆ, ಯಾವುದೇ ಕೊರತೆ ಇಲ್ದಿರೋ ಹಾಗೆ ನೋಡ್ಕೊಳ್ತೀವಿ ಅಂತ ಹೇಳ್ತಿದ್ರು ಸಹ ಆ ತರಹಕ್ಕೆ ನಿಜಕ್ಕೂ ನಡೆದಿಲ್ಲ. ಈಗಾಗಲೇ ಹೇಳಿದಾಗೆ ಇಲ್ಲಿಯ ತನಕ ಬಹುಶಃ ಈ ಬಜೆಟ್ ಮಂಡನೆ ಮಾಡೋಷ್ಟೊತ್ತಿಗೆ ಸುಮಾರು 4,500 ಕೋಟಿ ರೂಪಾಯಿಗಳ ಕೊರತೆ ಅಂದ್ರೆ ಬಾಕಿ ನೀಡಬೇಕಾಗಿರೋದು ಆಗಿರುತ್ತೆ. ಈ ಬಜೆಟ್ ನಲ್ಲಿ ಸಿದ್ದರಾಮಯ್ಯನವರು ಆ ಬಾಕಿಯನ್ನ ಒಂದೇ ಸಲಕ್ಕೆ ತುಂಬತಾರಾ? ತುಂಬದೇ ಇದ್ರೆ ಆಗುವಂತ ಅಪಾಯಗಳೇನು?
ಈ ವಿಚಾರವಾಗಿ ನಾವು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ನಿಮ್ಮ ಜೊತೆಗೆ ಬರ್ತೀವಿ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.